ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗುವ ಮುನ್ನವೇ ದಿನದಿಂದ ದಿನಕ್ಕೆ ಒಂದು ಕುತೂಹಲ ಹೆಚ್ಚಾಗ್ತಾನೇ ಇದೆ. ಈ ಒಂದು ಬಾರಿ ಸೆಲೆಬ್ರಿಟಿಗಳ ಜೊತೆಗೆ ಸಾಮಾನ್ಯರಿಗೂ ಕೂಡ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಬಿಗ್ ಬಾಸ್ ಎಲ್ಲ ಒಂದು ಬಿಗ್ ಬಾಸ್ಗಳಿಗಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇದೀಗ ಎಲ್ಲರ ಗಮನ ಸೆಳೆಯುತ್ತಿರೋದು ಏನಪ್ಪ ಅಂತಂದರೆ, ಇವತ್ತು ಅಪ್ಪ ಮತ್ತು ಮಗ ಇಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಗೆ ಅಪ್ಪ ಮಗ ಇಬ್ಬರೂ ಸೆಲೆಕ್ಟ್ ಆಗ್ತಾರಾ ಇಲ್ವಾ, ಇಬ್ಬರು ರಿಜೆಕ್ಟ್ ಆಗ್ತಾರಾ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಅಗ್ನಿ ಪರೀಕ್ಷೆಗಳ ಮೂಲಕ ಸಾಮಾನ್ಯ ಸ್ಪರ್ಧಿಗಳ ಒಂದು ಸಾಮರ್ಥ್ಯವನ್ನು, ಆತ್ಮವಿಶ್ವಾಸವನ್ನು ಮತ್ತು ಬುದ್ಧಿವಂತಿಕೆಯನ್ನು ಮತ್ತು ಅವರು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅವರು ಯಾವ ರೀತಿ ಒಂದು ಒತ್ತಡವನ್ನು ನಿಭಾಯಿಸ್ತಾರೆ ಎನ್ನುವ ಒಂದು ಪರೀಕ್ಷೆಯನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಅಪ್ಪ ಮಗನ ಕಾಂಬಿನೇಷನ್ ಕೂಡ ಈ ಒಂದು ಸೀಸನಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಇದರಲ್ಲಿ ಮುಖ್ಯ ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಚರ್ಚೆಗಳು ನಡೀತಾ ಇದೆ ಇದ್ರ ಬಗ್ಗೆ. ಅಧಿಕೃತವಾಗಿ ನೋಡೋಣ ಇವತ್ತು ಫೈನಲಿಸ್ಟ್ ಆಗ್ತಾರಾ ಇವರು ಅಂತ ನೋಡೋದಾದರೆ, ಇಲ್ಲಿ ಲಕ್ಷಾಂತರ ಜನರಿಗೆ ಮೊದಲು ಆಡಿಷನ್ನ ಕೊಡ್ತಾರೆ. ಅದಾದ ನಂತರ ಅದರಲ್ಲಿ 60 ಜನರನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಆ 60 ಜನರಲ್ಲಿ ಕೊನೆಗೆ 16 ಜನರನ್ನು ಜಡ್ಜಸ್ಗಳು ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ನಮಗೆ ಜಡ್ಜಸ್ ಯಾರು ಅಂತ ಆಲ್ರೆಡಿ ಗೊತ್ತಿದೆ ಅಲ್ವಾ. ವಿನಯ್ ಗೌಡ, ಸಂಗೀತ ಶೃಂಗೇರಿ, ಶ್ರುತಿ ಅವರು ಮತ್ತು ಚಂದನ್ ಶೆಟ್ಟಿ ಅವರು. ಇದ್ರ ಜೊತೆಲಿ ನಿರಂಜನ್ ದೇಶಪಾಂಡೆ ಇಲ್ಲಿ ಆ್ಯಂಕರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಪರ್ಧೆಗಳಿಗೆ ಕೇವಲ ಆಡಿಷನ್ ಅಂತ ಇಲ್ಲ, ಇದು ಒಂದು ವ್ಯಕ್ತಿತ್ವ ಹೇಗಿದೆ ಅವರು ಮತ್ತು ಅವರು ಯಾವ ರೀತಿ ಅವ್ರನ್ನ ರೆಪ್ರೆಸೆಂಟ್ ಮಾಡ್ಕೊಳ್ತಾರೆ, ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಜಡ್ಜಸ್ಗಳು ಅವರ ಒಂದು ಜಡ್ಜ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವಾಗ ನಾವು ನೋಡ್ತಾ ಇರೋದು ಅಪ್ಪ ಮಗನ ಎಂಟ್ರಿ ಯಾವ ರೀತಿ ಇತ್ತಪ್ಪ ಅಂದರೆ, ಒಳ್ಳೆ ಇಬ್ಬರು ಫ್ರೆಂಡ್ಸ್ ಥರ ಸ್ಟೇಜ್ ಮೇಲೆ ಎಂಟ್ರಿನ ಕೊಡ್ತಾರೆ. ಬಂದ ತಕ್ಷಣ ನಿರಂಜನ್ ದೇಶಪಾಂಡೆ ಅವ್ರು ಕೇಳ್ತಾರೆ, ಏನಪ್ಪ ನೀವು ಅಪ್ಪ ಮಗನು ಯಾರನ್ನ ಕಳ್ಸಕ್ಕೆ ಬಂದಿದ್ದೀರಾ ಅಂತ ಕೇಳಿದ ತಕ್ಷಣ ಮಗ ಹೇಳ್ತಾನೆ, ಚಾನ್ಸ್ ಕೊಟ್ಟರೆ ನಾವು ಇಬ್ಬರು ಒಳಗಡೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದಾದ ತಕ್ಷಣ ಶ್ರುತಿ ಅವರು ಹೇಳ್ತಾರೆ, ಇಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ, ಯಾರು ನಿಮ್ಮಲ್ಲಿ ಹೊರಗಡೆ ಹೋಗ್ತೀರಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ನಂತರ ಚಂದನ್ ಶೆಟ್ಟಿ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಡ್ತಾರೆ, ನಾನು ನಿಮಗೆ ಒಂದು ಅವಕಾಶವನ್ನು ಕೊಡ್ತೀನಿ, ನೀವಿಬ್ಬರು ಏನಾದರೂ ನಮ್ಮನ್ನು ಇಂಪ್ರೆಸ್ ಮಾಡಿದ್ರೆ ನಾನು ನಿಮ್ಮಿಬ್ಬರನ್ನು ಕೂಡ ಕಳಿಸ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಶ್ರುತಿ ಅವರಿಗೆ ಕೋಪ ಬರುತ್ತೆ. ಏನು ಚಂದನ್ ಅವರೇ, ನೀವು ಈ ಒಂದು ಬಿಗ್ ಬಾಸ್ ಮನೆಗೆ ಒಂದೇ ಕುಟುಂಬದಿಂದ ಇಬ್ಬಿಬ್ಬರು ಹೋಗೋಕ್ಕೆ ಚಾನ್ಸ್ ಇಲ್ಲ, ಅದೇ ರೀತಿ ನೀವು ಈ ಬಿಗ್ ಬಾಸ್ನ ಒಂದು ಫಾರ್ಮ್ಯಾಟ್ನೇ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಶ್ರುತಿ ಅವರು ನಾನು ಇದನ್ನು ಒಪ್ಕೊಳ್ಳೋದೇ ಇಲ್ಲ ಅಂತ ಅವರು ಖಡಕ್ಕಾಗಿ ಹೇಳ್ತಾರೆ. ಅದಾದ ನಂತರ ಸರಿ ಆಯಿತು, ನೀವು ಫಸ್ಟು ಇಂಪ್ರೆಸ್ ಮಾಡಿ ಅದಾದಮೇಲೆ ನಾವು ನೋಡ್ತೀವಿ ಅಂತ ಚಂದನ್ ಅವ್ರು ಹೇಳ್ತಾರೆ. ಅದಾದ ತಕ್ಷಣವೇ ಫಸ್ಟು ನಮ್ಮಪ್ಪ ಬೀಟ್ ಬಾಕ್ಸಿಂಗ್ ಮಾಡ್ತಾರೆ, ನಾನು ಅದಕ್ಕೆ ಒಂದು ರ್ಯಾಪ್ ಸಾಂಗನ್ನು ಹೇಳ್ತೀನಿ ಅಂತ ಅಪ್ಪ ಮಗ ಇಬ್ಬರು ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದು ತುಂಬ ಫನ್ನಿಯಾಗಿ ಹೋಗುತ್ತೆ ಕಾನ್ವರ್ಸೇಷನ್ ಅಂತಕ್ಕಂಥದ್ದು. ಅದಾದಮೇಲೆ ಇವರಿಗೆ ಒಂದು ರಿಯಲ್ ಟಾಸ್ಕ್ ಏನಪ್ಪ ಅಂದರೆ, ಶ್ರುತಿಯವರು ಹೇಳ್ತಾರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಲ್ವಾ, ಅದೇ ಅಲ್ವಾ ನಿಮ್ಮ ಒಂದು ಐಡೆಂಟಿಟಿ, ಅದನ್ನು ನೀವು ಇವಾಗಲೇ ಡಿಲೀಟ್ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ತಕ್ಷಣ ಮಗ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಲ್ಲ, ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡ್ತಾರೆ. ಅದಾದ ನಂತರ ಮಗನ ಬಗ್ಗೆ ಅಪ್ಪ ಸ್ವಲ್ಪ ಕಂಪ್ಲೇಂಟ್ಸನ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಬೆಳಗ್ಗೆ 9 ಗಂಟೆಗೆ ಎದ್ದೇಳ್ತಾನೆ, ಅರ್ಧ kg ಚಿಕನ್ ತಿಂತಾನೆ, ಮಧ್ಯರಾತ್ರಿ 12 ಗಂಟೆಯಲ್ಲಿ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿಂತಾನೆ ನನ್ನ ಮಗ, ಇವನು ಎಲ್ಲಿ ಬಿಗ್ ಬಾಸ್ ಮನೆಗೆ ಹೋದರೆ 1 ವಾರಕ್ಕೆ ಓಡಿ ಬರ್ತಾನೆ ಮೇಡಮ್ ಅಂತ ಹೇಳ್ತಾನೆ. ಅದಾದಮೇಲೆ ಸಂಗೀತ ಅವ್ರು ಹೇಳ್ತಾರೆ, ನೋಡಿ ನಿಮಗೆ ಒಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ, ನಿಮ್ಮಿಬ್ಬರಲ್ಲಿ ಯಾರು ಉಳ್ಕೊಳ್ಬೇಕು ಯಾರು ಹೋಗಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪ ಏನು ಹೇಳ್ತಾರೆ, ಮಗನಿಗೆ ಸಪೋರ್ಟ್ ಮಾಡಿ ನೀನು ಹೋಗು, ನೀನು ಹೆಂಗಾಗಿರೋನು, ನೀನು ಚೆನ್ನಾಗಿ ಆಡ್ತೀಯ ಅಂತ ಹೇಳಿದ್ದಕ್ಕೆ ಬೇಡಪ್ಪ ನೀವೇ ಹೋಗಿ ಅಂತ ಅಪ್ಪನಿಗೆ ಅವನು ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತಾನೆ. ಅದಕ್ಕೆ ಚಂದನ್ ಅವರು ಹೇಳ್ತಾರೆ, ಅಲ್ಲ ಸರ್ ನೀವು ಇಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ರಲ್ಲ ನಿಮಗೆ, ನಾನು ತುಂಬ ನಿಮ್ಮ ಮೇಲೆ ಹೋಪ್ಸ್ ಇಟ್ಕೊಂಡಿದ್ದೆ, ಬಟ್ ನಂದು ಡಿಸಿಷನ್ ಇವಾಗ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂತ ಚಂದನ್ ಅವರು ಹೇಳ್ತಾರೆ. ಅದಾದಮೇಲೆ ಅವ್ರ ಮಗ ಹೇಳ್ತಾರೆ, ಅಲ್ಲಪ್ಪ ನಿಮಗೆ ಟೈಮ್ ಇಲ್ಲ, ಆಲ್ರೆಡಿ ನಿಮಗೆ 60 ವರ್ಷ ವಯಸ್ಸಾಗಿದೆ, ಅದಕ್ಕೆ ನೀವೇ ಹೋಗಿ ಅಂತ ಅವ್ರ ಮಗ ಹೇಳ್ತಾನೆ. ಅದಕ್ಕೆ ವಿನಯ್ ಅವ್ರಿಗೆ ಕೋಪ ಬರುತ್ತೆ, ಏನು ಆಲ್ರೆಡಿ 60 ವರ್ಷ ಆಗಿದೆ ಅಂದರೆ ಅವ್ರಿಗೇನು ಟೈಮ್ ಹತ್ರ ಬಂದಿದೆ ಅಂತನಾ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ಹತ್ರ ಟೈಮ್ ಬಂದಿರೋದು ನಮ್ಮ ಅಪ್ಪನಿಗಲ್ಲ, ನಮ್ಮ ಅಪ್ಪನ ಅಮ್ಮನಿಗೆ, ಅವ್ರಿಗೆ ಆಲ್ರೆಡಿ ತುಂಬ ಟೈಮ್ ಹತ್ರ ಬಂದಿದೆ, ಅದಕ್ಕೋಸ್ಕರ ನಮ್ಮ ಅಜ್ಜಿ ಹೋಗೋಕ್ಕಿಂತ ಮುಂಚೆ ಒಂದು ಸಾಧನೆ ಮಾಡಿ ಹೋಗಲಿ, ಯಾಕೆಂದರೆ ನನಗಿನ್ನೂ ತುಂಬ ಟೈಮ್ ಇದೆ, ಯಾಕೆಂದರೆ ನನಗಿನ್ನೂ 25 ವರ್ಷ ಇದೆ, ಸೊ ನನಗೆ ತುಂಬ ಟೈಮ್ ಇದೆ, ಅದಕ್ಕೋಸ್ಕರ ನಮ್ಮಪ್ಪ ಫಸ್ಟು ಹೋಗ್ಬಿಟ್ಟು ಬರಲಿ, ಅದಾದಮೇಲೆ ನನಗೆ ಹೋಗ್ತೀನಿ ಅಂತ ಹೇಳ್ತಾರೆ.
ಅದಾದಮೇಲೆ ಸರಿ ಇಬ್ಬರೂ ಕನ್ವಿನ್ಸ್ ಮಾಡ್ಕೊಂಬಿಟ್ಟು ಕೊನೆಗೆ ಮಗನ್ನೇ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸರಿ ಆಯಿತು, ನೀವು ಈ ಸ್ಟೇಜ್ ಮೇಲೆ ಹೊರಡಿ ಅಂತ ಸಂಗೀತ ಶೃಂಗಿ ಅವರು ಹೇಳ್ತಾರೆ. ಅದಾದ ತಕ್ಷಣ ಅಪ್ಪ ಅಲ್ಲಿಂದ ಸ್ಟೇಜ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊರಗಡೆ ಇನ್ನೇನು ಹೋಗಬೇಕು ಅಷ್ಟೊತ್ತಿಗೆ ಶ್ರುತಿ ಅವರು ವಾಪಸ್ ಕರೀತಾರೆ. ಸರ್ ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ಕರೀತಾರೆ. ಹಾಂ ಹೌದಾ ಮೇಡಮ್, ಏನಾಯಿತು ಅಂತ ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದುಬಿಟ್ಟು, ಅಲ್ಲ ಸರ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಇಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡ್ತೀರಾ ಅಂದಮೇಲೆ ನಾವು ಈ ಒಂದು ಬಿಗ್ ಬಾಸ್ನಲ್ಲಿ ಒಂದು ಹೊಸ ತೀರ್ಮಾನವನ್ನು ತೊಗೊಳ್ತಾ ಇದ್ದೀವಿ. ಅದೇನು ಅಂತಂದರೆ ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು 4 ಜನ ಕೂಡ ಆ ತಂದೆಗೆ ಒಂದು ಸ್ಟಾರ್ನ ಕೊಡ್ತಾರೆ. ಅಂದರೆ 4 ಜನ ಸೆಲೆಕ್ಟ್ ಆದರೆ ಅವ್ರನ್ನ ಸ್ಟಾರ್ ಪರ್ಫಾರ್ಮರ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಆದರೆ ಈ ಒಂದು ಮಗನಿಗೆ 3 ಜನ ಮಾತ್ರ ಗ್ರೀನ್ ಕೊಡ್ತಾರೆ. ವಿನಯ್ ಗೌಡ ಅವರು ರೆಡ್ನ ಕೊಟ್ಬಿಟ್ಟು ನೆಕ್ಸ್ಟ್ ರೌಂಡಿಗೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇದಕ್ಕೆ ಅವರು ನೀನಿನ್ನೂ ಕೂಡ ಸ್ವಲ್ಪ ಇಂಪ್ರೂವ್ ಆಗಬೇಕು, ನೆಕ್ಸ್ಟ್ ನಾವು ಸೆಲೆಕ್ಷನ್ ಲಿಸ್ಟಲ್ಲಿ ನೋಡೋಣ ಅಂತೇಳಿ ಕೊನೆಯದಾಗಿ ಅಪ್ಪ ಮತ್ತು ಮಗ ಒಂದೇ ಫ್ಯಾಮಿಲಿಯಿಂದಲೂ ಕೂಡ ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗಬಹುದು. ಈ ಒಂದು ಕಂಡೀಷನ್ ಏನಿತ್ತು, ಒಂದು ಕುಟುಂಬದಿಂದ ಇಬ್ಬಿಬ್ಬರು ಹೋಗಂಗಿಲ್ಲ ಅಂತ, ಆ ಒಂದು ಕಂಡೀಷನ್ ಈ ಒಂದು ಬಿಗ್ ಬಾಸ್ ಸೀಸನಲ್ಲಿ ಅಪ್ಲೈ ಆಗಲ್ಲ. 2 ಜನ ಕೂಡ ಒಂದು ಫ್ಯಾಮಿಲಿಯಿಂದ ಹೋಗ್ಬೋದು ಅಂತ ಶ್ರುತಿಯವರು ಈ ಒಂದು ಸ್ಟೇಟ್ಮೆಂಟ್ನ ಒಪ್ಕೊಳ್ತಾರೆ ಕೊನೆಗೆ. ಸೊ ಇದಾಗಿತ್ತು ಒಂದು ಇವತ್ತಿನ ಒಂದು ಅಪ್ಪ ಮಗನ ಒಂದು ಸೆಲೆಕ್ಷನ್ನು. ಮತ್ತು ನೋಡೋಣ, ಹೊಸ ಹೊಸ ಅಪ್ಡೇಟ್ಸ್ನ ನಿಮಗೆ ಖಂಡಿತ ಕೊಡ್ತಾ ಇರ್ತೀನಿ. ಹೊಸ ಹೊಸ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಹೊಸ ಅಪ್ಡೇಟಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.